ನಮಸ್ತೆ ಪ್ರಿಯ ವೀಕ್ಷಕರೇ. ಚಾಮಯ್ಯ ಸನ್ ಆಫ್ ರಾಮಾಚಾರಿ ಚಿತ್ರವು ಚಿತ್ರದುರ್ಗ ನಗರದ ಪ್ರಸನ್ನ ಥಿಯೇಟರ್ನಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದು, ಜಿಲ್ಲೆಯ ಹೆಮ್ಮೆ ಹೆಚ್ಚಿಸುವಂತಹ ಒಂದು ಉತ್ತಮ ಪ್ರಯತ್ನವಾಗಿದೆ ಎಂದು ಎಸ್.ಕೆ. ಬಸವರಾಜನ್ ಅವರು ಅಭಿಪ್ರಾಯಪಟ್ಟರು. ಚಿತ್ರತಂಡದ ಎಲ್ಲಾ ಕಲಾವಿದರು ಮತ್ತು ತಾಂತ್ರಿಕ ವರ್ಗ ಉತ್ತಮ ಕೆಲಸ ಮಾಡಿದ್ದಾರೆ. ಜನರು ಕುಟುಂಬ ಸಮೇತವಾಗಿ ಈ ಸಿನಿಮಾವನ್ನು ನೋಡಬೇಕು ಹಾಗೂ ಬೆಂಬಲಿಸಬೇಕು ಎಂದು ಅವರು ಮನವಿ ಮಾಡಿದರು. ಅದೇ ರೀತಿ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಕನ್ನಡ ಚಲನಚಿತ್ರದ ಮೂಲಕ ದಿಗ್ಗಜ ನಟ ವಿಷ್ಣುವರ್ಧನ ಅವರನ್ನು ಮತ್ತೆ ನೆನಪಿಸುವಂತಹ ಅದ್ಭುತ ಕೆಲಸವನ್ನು ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿಯವರು ಮಾಡಿದ್ದಾರೆ ಎಂದು ಅವರು ಹೇಳಿದರು. ಈ ಕುರಿತು ಮಾತನಾಡಿದ ಎಸ್.ಕೆ. ಬಸವರಾಜನ್, ಜಿಲ್ಲೆಯ ಇತಿಹಾಸ, ಪರಂಪರೆ ಹಾಗೂ ಜನರ ಬದುಕಿನ ನೈಜ ಚಿತ್ರಣವನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಕೋಟೆ ಹಾಗೂ ಸಾಂಸ್ಕೃತಿಕ ಪ್ರತೀಕವಾದ ಹಿಂದೂ ಮಹಾಗಣಪತಿ ಉತ್ಸವದ ಸೌಂದರ್ಯ, ಸ್ಥಳೀಯ ಸಂಸ್ಕೃತಿ ಮತ್ತು ಜನರ ಭಾವನೆಗಳನ್ನು ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿಯವರು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಇದೇ ವೇಳೆ ಇಂತಹ ಸ್ಥಳೀಯ ಕಥಾವಸ್ತು ಹೊಂದಿರುವ ಸಿನಿಮಾಗಳು ನಮ್ಮ ಜಿಲ್ಲೆಯ ಪ್ರತಿಭೆಯನ್ನು ರಾಜ್ಯದಾದ್ಯಂತ ಪರಿಚಯಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಅವರು ತಿಳಿಸಿದರು. ರಾಧಾಕೃಷ್ಣ ಪಲ್ಲಕ್ಕಿಯವರ ಒಂದು ನಿರ್ದೇಶನದಲ್ಲಿ ಮೂಡಿಬಂದಿರುವಂಥ ಇತ್ತೀಚಿನ ಒಂದು ಚಲನಚಿತ್ರ ಚಾಮಯ್ಯ ಸನ್ ಆಫ್ ರಾಮಾಚಾರಿ ಒಂದು ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿಷ್ಣುವರ್ಧನ್ ಅವರನ್ನು, ಏನು ಜೂನಿಯರ್ ಆರ್ಟಿಸ್ಟ್ ಅಂತ ವಿಷ್ಣುವರ್ಧನ್ ಅವರನ್ನು ಮತ್ತೊಮ್ಮೆ ಕನ್ನಡಿಗರಿಗೆ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ಸನ್ನು ಪಡೆದಿದ್ದಾರೆ. ಆ ಕಲಾವಿದರು ಸಹ ಭಾಳಷ್ಟು ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ವಿಷ್ಣುವರ್ಧನ್ನ ನೆನಪು ಬರುವಂತೆ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಪ್ರಯತ್ನ ಅಂತ ಹೇಳಿ ಇಚ್ಛೆಪಡ್ತಿದ್ದೀನಿ. ಮತ್ತು ಇದ್ರ ಜೊತೆಗೆ ಸಮಾಜದಲ್ಲಿ ಅನೇಕ ಧಾರ್ಮಿಕ ವ್ಯಕ್ತಿಗಳು ತಮ್ಮ ಒಂದು ಧಾರ್ಮಿಕ ಸೋಗಿನಲ್ಲಿ ಸಮಾಜದ ಶೋಷಣೆ ಮಾಡುವಂಥ ವ್ಯಕ್ತಿಗಳ ಬಗ್ಗೆನೂ ಸಹ ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥ ಅನೇಕ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ಪರಿಚಯಿಸುವಂಥ ಮತ್ತು ಇತ್ತೀಚೆಗೆ ಮಂಡ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವಂಥ ಅನೇಕ ಚಲನಚಿತ್ರಗಳು ನಡೆದಿದ್ದಾವೆ. ಚಿತ್ರದುರ್ಗ ಜಿಲ್ಲೆಗೋಸ್ಕರ ನಾಗರಾವ್ ಬಿಟ್ಟರೆ ಇತ್ತೀಚೆಗೆ ಯಾವುದೂ ಚಲನಚಿತ್ರ ಬಂದಿರಲಿಲ್ಲ. ಅಂಥ ಒಂದು ಚಿತ್ರವನ್ನು ನಮ್ಮ ಜಿಲ್ಲೆಯ ಪರಿಸರದಲ್ಲಿ ಚಿತ್ರಿಸಿ ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ರಾಜ್ಯದ ಜನತೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಸಹ ಮೆಚ್ಚುವಂಥ ಒಂದು ಕೆಲಸ. ಅಂಥ ಒಂದು ಪ್ರಯತ್ನ ಮಾಡಿದಂಥ ಪಲ್ಲಕ್ಕಿಯವರು ಅಭಿನಂದನಾರ್ಹರು. ಅವರ ಒಂದು ಏನು ಜರ್ನಿ ಇದೆ, ಅವರ ಒಂದು ನಿರ್ದೇಶನ ಇದೆ, ಇನ್ನೂ ಒಳ್ಳೆಯ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ. ನಮ್ಮ ಕನ್ನಡಿಗರು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥ, ಬೆಳೆಸುವಂಥ ಕೆಲಸ ಮಾಡಲಿ. ಏಕೆಂದರೆ ಚಲನಚಿತ್ರರಂಗ ಕನ್ನಡ ಭಾಷೆ ಉಳಿಲಿಕ್ಕೆ ಅತ್ಯಂತ ಪ್ರಭಾವಿ ಮಾಧ್ಯಮ ಆಗಿದೆ. ಆದ್ದರಿಂದ ಚಲನಚಿತ್ರರಂಗ ಉಳಿದ್ರೆ ಇವತ್ತು ತಮಿಳಿರ್ಬೋದು, ಮಲಯಾಳಿ ಇವೆಲ್ಲ ಚಲನಚಿತ್ರಗಳಿಂದಲೇ ಇವತ್ತು ಭಾಷೆಯನ್ನು ಉಳಿಸ್ಕೊಂಡು ಬಂದಿವೆ. ಅಂಥ ಒಂದು ಪ್ರೋತ್ಸಾಹವನ್ನು ನಮ್ಮ ಕನ್ನಡಿಗರು ಕನ್ನಡ ಚಲನಚಿತ್ರರಂಗಕ್ಕೆ, ವಿಶೇಷವಾಗಿ ಇಂಥ ಒಂದು ಸ್ಥಳೀಯ ಚಿತ್ರಗಳಿಗೆ ಮತ್ತು ಪಲ್ಲಕ್ಕಿಯವರ ನಿರ್ದೇಶನದ ಚಿತ್ರಗಳಿಗೆ ಯಥಾ ರೀತಿ ಯಾವಾಗಲೂ ಕೊಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಪ್ರಸನ್ನ ಟಾಕೀಸ್, ಚಿತ್ರದುರ್ಗ ಪ್ರಸನ್ನ ಟಾಕೀಸ್. ನಮ್ಮ ಜಿಲ್ಲೆಯ ಜನ ಇದು ನಾಗರಾವ್ ಬಂದ ಮೇಲೆ ನಮ್ಮ ಜಿಲ್ಲೆಯ ಸ್ಥಳಗಳು, ನಮ್ಮ ಜಿಲ್ಲೆಗಳ ಕೆಲವು ಮಾಹಿತಿಗಳನ್ನು ಮತ್ತು ಇಲ್ಲಿ ನಡೆದಿರುವಂಥ ಕೆಲವು ಘಟನೆಗಳನ್ನು ಹಿಂದೂ ವಿಶ್ವ ಹಿಂದೂ ಪರಿಷತ್ತಿನ ಏನು ಗಣಪತಿ ಉತ್ಸವ ಇರ್ಬೋದು, ಅವೆಲ್ಲವುಗಳನ್ನು ಚಿತ್ರೀಕರಿಸಿರೋದ್ರಿಂದ ನಮ್ಮ ಜಿಲ್ಲೆಯ ಜನ ಪ್ರೋತ್ಸಾಹಿಸಬೇಕು, ವಿಶೇಷವಾಗಿ ನೋಡಬೇಕು. ಇದು ಮತ್ತೊಂದು ನಾಗರಾವ್ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯಾಗಿ ಉಳಿಬೇಕು ಅನ್ನೋದನ್ನು ಹೇಳ್ತೀನಿ. ನೀವು ನೋಡಿದ್ರಲ್ಲ ಚಿತ್ರದಲ್ಲಿ, ನಿಮಗೆ ಅಲ್ಲಿ ಪ್ರೋತ್ಸಾಹ ಯಾವ ರೀತಿ ಅದರಲ್ಲಿ ಸಿಗುತ್ತೆ ಮೆಸೇಜು ಮಕ್ಕಳ ಬಗ್ಗೆ, ಮಕ್ಕಳು ದಾರಿ ತಪ್ಪಬಾರ್ದು, ಅವರನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು, ತಮ್ಮ ಮಕ್ಕಳನ್ನು ತಾವೇ ದಂಡಿಸಬೇಕು. ಏಕೆಂದರೆ ಯಾರೂ ಬೇರೆಯವ್ರು ದಂಡಿಸೋಕ್ಕಾಗಲ್ಲ ಅಂದರೆ ನಾವಾರು ಅವ್ರಿಗೆ ಬುದ್ಧಿ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತು ಮಕ್ಕಳು ಅಂದರೆ ಇವತ್ತು ಸಾಕಷ್ಟು ಕಿರುಕುಳ ಕೊಡುವಂಥ ವಾತಾವರಣ ಬರ್ತಿದೆ, ಸಾಕಷ್ಟು ದುಶ್ಚಟಕ್ಕೆ ದಾಸರಾಗ್ತಾ ಇದ್ದಾರೆ, ಸಾಕಷ್ಟು ದಾರಿ ತಪ್ಪುವಂಥ ಅವಕಾಶಗಳಿದ್ದಾವೆ.
ಅಂಥವುಗಳಿಂದ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸುವಂಥ ಒಂದು ಕ್ರಮವನ್ನು ಮಾಡಬೇಕು ಅನ್ನೋದು ಸಂದೇಶ. ಸರ್ ಪ್ರಚಾರ ಏನಾಗಿದೆ ಅಂದರೆ ಕನ್ನಡ ಚಲನಚಿತ್ರ ರಂಗನೇ ಸ್ವಲ್ಪ ದೂರ ಆಗಿದೆ. ಅದಕ್ಕೆ ಮೊಬೈಲ್ ಹಾವಳಿ ಇರ್ಬೋದು. ಇವತ್ತು ಭಾಳಷ್ಟು ಜನ ಎಲ್ಲ ಚಿತ್ರಗಳಿಂದಲೂ ದೂರ ಆಗ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಪ್ರಯತ್ನಗಳು ನಡಿಬೇಕಾಗಿದೆ. ಇದಕ್ಕೆ ಸಾರ್ವಜನಿಕರು, ಕನ್ನಡಾಭಿಮಾನಿಗಳು ಎಲ್ಲರೂ ಪ್ರಚಾರವನ್ನು ಕೊಡಬೇಕಾಗಿದೆ. ಯಾಕೆಂದರೆ ನೀವು ಹೇಳೋ ಪ್ರಕಾರ ಮೊಬೈಲಲ್ಲಿ ನೋಡೋಕ್ಕಿಂತ ಥಿಯೇಟ್ರಿಗೆ ಬಂದು ನೋಡಿ ಅಂತ. ಮೊಬೈಲಲ್ಲಿ ಚಲನಚಿತ್ರ ನೋಡ್ತಿರಲ್ಲ ಜನ, ಬೇರೆ ಬೇರೆ ಶಾರ್ಟ್ ಮೂವೀಸು, ರೀಲ್ಸು ಇವಕ್ಕೆ ಅಡಿಕ್ಟ್ ಆಗಿದ್ದಾರೆ. ಈ 2 ಅವರ್ಸ್ ಕುತ್ಕೊಂಡು ನೋಡುವಂಥ ಅಭ್ಯಾಸ ತಪ್ಪಿ ಹೋಗ್ತಾ ಇದೆ. ಅದು ಆಗಬಾರ್ದು. ಥಿಯೇಟ್ರುಗಳಿಗೆ ಬರಬೇಕು. ಥಿಯೇಟ್ರಲ್ಲಿ ನೋಡುವಂಥ ಒಂದು ಸಂತೋಷನೇ ಬೇರೆ, ಮೊಬೈಲಲ್ಲಿ ನೋಡೋದು ಬೇರೆ. ಆಮೇಲೆ ಮೊಬೈಲಲ್ಲಿ ನೋಡೋದ್ರಿಂದ ಇವತ್ತು ಕಣ್ಣು ಹಾಳಾಗ್ತಾ ಇದ್ದಾವೆ, ಕುತ್ತಿಗೆ ಹಾಳಾಗ್ತಾ ಇದೆ, ಎಲ್ಲದೂ ಪರಿಣಾಮ ಆಗ್ತಾ ಇದೆ. ಇದು ಪರಿಣಾಮ ಇನ್ನೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಖಂಡಿತ ಚಲನಚಿತ್ರ ಏನೋವನ್ನು ಥಿಯೇಟ್ರ್ನಲ್ಲೇ ನೋಡಬೇಕು. ಆವಾಗಲೇ ಅದಕ್ಕೆ ಒಂದು ಸಂತೋಷ ಸಿಗೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.